ನಮಗೆ ಪ್ರಾಕ್ಟಿಕಲ್ ಸೆಷನ್ ಅಂತ ಹೇಳಿ ನಿಮಗೆ ಟೈಮ್ ಟೇಬಲ್ಲು ಕೂಡ ಇದೆ, ಅದನ್ನು ನೀವು ನೋಡ್ತಾ ಇದ್ದೀರಿ. ಇದರ ಪ್ರಕಾರವಾಗಿ ನಮಗೆ ಡಿಸೈಪಲ್ಶಿಪ್ ಅಂತ ಇದೆ, ಇದನ್ನು ನಾಳೆ ತಗೊಳ್ಳೋಣ. ಇವತ್ತು ನಮಗೆ ಸಮಯ ತುಂಬ ಕಡಿಮೆ ಇದೆ, ಅದಕ್ಕೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ದೊಡ್ಡ ಸಬ್ಜೆಕ್ಟ್ ಆಗಿರೋದ್ರಿಂದ ನಾಳೆ ನೋಡ್ಕೊಳ್ಳೋಣ. ಇವತ್ತು 5 ನಿಮಿಷ ಕಡಿಮೆ ಇದೆ, 8 ಗಂಟೆಗೆ. 8:15 ಗಂಟೆಗೆ ನಾವು ನಿಮ್ಮ ಈ ಒಂದು ಸೆಷನ್ನ ಕ್ಲೋಸ್ ಮಾಡ್ತೀವಿ. ಆ್ಯಕ್ಚುಲಿ 1:15 ಗಂಟೆ ಟೈಮ್, 7ರಿಂದ 8:30 ತನಕ ನಮಗಿರೋದು. 1 ಗಂಟೆ ಸಮಯ ನಮಗೆ ಕೊರತೆ ಇದೆ. ಅದರಿಂದ ಇದನ್ನು ದಯವಿಟ್ಟು ನೀವು ಅನುಸರಣೆ ಮಾಡಿಕೊಳ್ಳ್ರಿ. ಒಂದು ವೇಳೆ ನಾವು ಈ ಸೆಷನ್ನ ಹಾಗೆ ಬಿಟ್ಟರೆ ಅದು ಒಂದು ಬ್ಯಾಲೆನ್ಸ್ ಆಗಿ ಉಳಿಯುತ್ತೆ. ಅದರಿಂದ ಡಿಸೈಪಲ್ಶಿಪ್ ಇವತ್ತು ತಗೊಳ್ಳೋದಿಲ್ಲ, ನಾಳೆ ತಗೊಳ್ತೀವಿ. ಹಾಗಾದರೆ ಇವತ್ತೇನು ತಗೊಳ್ತೀರಿ ಅಂದರೆ, ಇವತ್ತು ಮ್ಯಾರೇಜ್ ಆ್ಯಂಡ್ ಕ್ರಿಶ್ಚಿಯನ್ ಫ್ಯಾಮಿಲಿ, ಮದುವೆ ಮತ್ತು ಕ್ರೈಸ್ತ ಕುಟುಂಬ, ಇದ್ರ ಮೇಲೆ ಸ್ವಲ್ಪ ನಿಮಿಷಗಳು ಡಿಸ್ಕಷನ್ಸ್ ಮಾಡುವಂಥದ್ದು, ಪ್ರಾಕ್ಟಿಕಲ್ ಆಗಿ ನಾವು ಆಲೋಚನೆ ಮಾಡುವಂಥದ್ದು. ಅದು ನಾವು ಹೇಳುವಂಥದ್ದಲ್ಲ, ಅದನ್ನು ನೀವೇ ಹೇಳಬೇಕಾಗುತ್ತೆ. ಒಂದು ವೇಳೆ ಇವತ್ತು ಈ ಕಾರ್ಯಕ್ರಮನ ನಡೆಸ್ಕೊಡೋದಕ್ಕೆ ನಮ್ಮೊಂದಿಗಿರುವಂಥ ದೇವರ ಸೇವಕರು ಅಂತೋಣಿ ರಾಜ್ ಅವರಿದ್ದಾರೆ. ಅವರು ಬಂದು ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಇದರಿಂದ ನಾವೆಲ್ಲರೂ ಕೂಡ ಅವರು ಕೇಳುವಂಥ ಪ್ರಶ್ನೆಗಳಿರ್ಬೋದು, ಅವರು ಯಾವುದಾದ್ರೂ ವಿಷಯ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದರೆ ಅದನ್ನು ನೀವು ಅವರಿಗೆ ಉತ್ತರ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ನಿಮ್ಮನ್ನು ಪ್ರೀತಿಯಿಂದ ಕೇಳ್ಕೊಳ್ತೇವೆ. ಈಗ ಸ್ಟಾರ್ಟ್ ಮಾಡ್ತೇವೆ. ಮ್ಯಾರೇಜ್ ಆ್ಯಂಡ್ ಕ್ರಿಶ್ಚಿಯನ್ ಫ್ಯಾಮಿಲಿ, ಮದುವೆ ಮತ್ತು ಕ್ರೈಸ್ತ ಕುಟುಂಬ ನಡೆಸಿಕೊಡುವವರು ದೇವರ ಸೇವಕರು ಅಂತೋಣಿ ರಾಜ್. ದಯವಿಟ್ಟು ಬನ್ನಿ. ಇಡೀ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತು, ಕುಟುಂಬದ ವಿಷಯವಾಗಿ ಚೆನ್ನಾಗಿ ಮಾತಾಡೋರು ಯಾರು ಅಂತಂದರೆ ಎನ್ ಎ ಪಾಲ್. ಸೊ ಸ್ನಾನಿಕನಾದ ಯೋಹಾನನು ಹೇಳಿದಾಗೆ ಅವರ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಸ್ವಲ್ಪ ಸಂತೋಷ ಪಡ್ತಾ ಇದ್ದೇನೆ, ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಈ ದಿವಸ ಕ್ರೈಸ್ತ ಕುಟುಂಬ. ಸಾಮಾನ್ಯವಾಗಿ ನಾನು ಯಾವಾಗ ಈಗ ಹೇಳ್ತೇನೆ, ಕ್ರೈಸ್ತರಾಗುವಂಥದ್ದು ಅಂದರೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಳ್ಳೋದು ಬಹಳ ಸುಲಭ. ಆದರೆ ಕ್ರೈಸ್ತಿಯ ಜೀವಿತವನ್ನು ಕೊನೆಯವರೆಗೂ ಕಾಪಾಡಿಕೊಳ್ಳುವುದು ಸತ್ಯನಾ? ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳೋದು ಸುಲಭ, ಆದರೆ ಕ್ರಿಸ್ತನಿಗೆ ನಂಬಿಕೆಸ್ಥರಾಗಿ ಕೊನೆಯವರೆಗೂ ಜೀವಿಸುವಂಥದ್ದು ಬಹಳ. ಮದುವೆ ಆಗೋದು ಸುಲಭ, ದಾಂಪತ್ಯವನ್ನು ಕೊನೆಯವರೆಗೂ ಕಾಪಾಡಿಕೊಳ್ಳೋದು ಬಹಳ. ಅದರಲ್ಲೂ 30 ವರ್ಷ 50 ವರ್ಷ ನೋಡಿದ್ದೇ ಮುಖಗಳನ್ನ ನೋಡಿಕೊಂಡು ದೇವರಿಗೋಸ್ಕರವಾಗಿ ಪ್ರೀತಿ ಮಾಡೋದು ಅಂತಂದರೆ ಬಹಳ ದೇವ್ರ ಕೃಪೆ ಬೇಕು. ಕೇಳಿದ ಮಾತುಗಳೇ ಕೇಳಿಸ್ಕೊಂಡು, ನೋಡಿದ ಮುಖನೇ ನೋಡಿಕೊಂಡು 30 ವರ್ಷ 50 ವರ್ಷ ದಾಂಪತ್ಯನ ಕಾಪಾಡಿಕೊಳ್ಳೋದು ಅಂದರೆ ಸ್ವಲ್ಪ ಕಷ್ಟ. ದೇವ್ರ ಸಹಾಯ ಬೇಕು, ದೇವ್ರ ಕೃಪೆ ಬೇಕು. ದೇವರ ಸಹಾಯ ಇಲ್ಲದೆ, ದೇವ್ರ ಕೃಪೆ ಇಲ್ಲದೆ ಕ್ರೈಸ್ತಿಯ ಜೀವಿತ ಕೊನೆಯವರೆಗೂ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ದೇವರ ನೇಮಕಗಳಲ್ಲಿ 3 ಇದೆ. ದೇವರ ನೇಮಕ, ಗಾಡ್ಸ್ ಅಪಾಯಿಂಟ್ಮೆಂಟ್. ಒಂದು ಕುಟುಂಬನ ಕಟ್ಟುವಂಥವರು, ದೇವರು ಕೂಡಿಸಿದನ್ನು. ಓನ್ಲಿ ಗಾಡ್ ಕ್ಯಾನ್ ಫಾರ್ಮ್ ದ ಫ್ಯಾಮಿಲಿ. ಫಸ್ಟ್ ಪಾಯಿಂಟ್, ದೇವರೊಬ್ಬನೇ ಕುಟುಂಬಗಳನ್ನ ಕೂಡಿಸ್ಲಿಕ್ಕೆ ಸಾಧ್ಯ. ಸರ್ಕಾರವನ್ನು ಕೊಡುವನ್ನು ದೇವರು. ಗೌರ್ಮೆಂಟ್ ಇಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಇಲ್ಲ ಇದು. ಅದರಿಂದ ಒಳ್ಳೆ ಗೌರ್ಮೆಂಟ್ ಇರಲಿ, ಕೆಟ್ಟ ಗೌರ್ಮೆಂಟ್ ಇರಲಿ, ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. 3ನೇದಾಗಿ ದೇವರ ನೇಮಕಗಳಲ್ಲಿ ಯಾವುದಂತಂದರೆ ದೇವರ ಸಭೆ. ದೇವರು ಕಟ್ಟುವುದು ಕುಟುಂಬ, ದೇವರು ಕಟ್ಟುವುದು ಸರ್ಕಾರ, ದೇವರು ಕಟ್ಟುವಂಥದ್ದು ಸಭೆ.
ದೇವರು ಯಾವುದನ್ನು ಕಟ್ತಾನೋ ಅದನ್ನು ನಾವು ಕೆಡವಬಾರ್ದು. ವಾಟ್ ಗಾಡ್ ಬಿಲ್ಡ್ಸ್ ಡೋಂಟ್ ಡಿಸ್ಟ್ರಾಯ್. ದೇವರು ಕುಟುಂಬವನ್ನು ಕಟ್ಟಿದ್ರೆ ಕುಟುಂಬವನ್ನು ಏನು ಮಾಡಬಾರ್ದು, ಕೆಡವಬಾರ್ದು. ಕುಟುಂಬಗಳನ್ನ ಕೆಡುವಂಥ ಕೆಲಸ ನೀನು ಮಾಡ್ತಾ ಇದೀಯ ಅಂತಂದರೆ ಅದು ದೇವರ ಕೆಲಸ ಅಲ್ಲ, ಅದು ಸೈತಾನನ. ಈಗ ಪ್ರಶ್ನೆ, ದೇವರ ಯೋಚನೆಯಲ್ಲಿ, ಗಾಡ್ಸ್ ಪ್ಲಾನ್ನಲ್ಲಿ ಕುಟುಂಬದ ಉದ್ದೇಶ ಏನು? ವಾಟ್ ಈಸ್ ದ ಪರ್ಪಸ್ ಗಾಡ್ ಮೇಡ್ ದ ಫ್ಯಾಮಿಲಿ? ನೀವು ಹೇಳಿ, ಯಾಕೆ ದೇವರು ಕುಟುಂಬವನ್ನು ಮಾಡಿದ್ದಾನೆ? ಯಾರು ಹೇಳಿದ್ರು? ಗುಡ್. ಕುಟುಂಬ ಯಾಕೆ ಅಂತಂದ್ರೆ ದೇವರ ಮಹಿಮೆಗೋಸ್ಕರವಾಗಿ. ದೇವರು ಏನು ಮಾಡ್ತಾನೋ ಅದು ತನ್ನ ಮಹಿಮೆಗೋಸ್ಕರವಾಗಿ ಮಾಡ್ತಾನೆ. ರಕ್ಷಣೆ ದೇವರ ಮಹಿಮೆಗೋಸ್ಕರವಾಗಿ. ದೇವರು ನಿನ್ನನ್ನು ರಕ್ಷಿಸಿರುವುದಾದರೆ ನಾಟ್ ಫಾರ್ ಯುವರ್ ಗ್ಲೋರಿ, ನಿನ್ನ ಮಹಿಮೆಗಾಗಿ ಅಲ್ಲ, ದೇವರ ಮಹಿಮೆಗಾಗಿ ನೀನು ಜೀವಿಸಬೇಕು ಅನ್ನೋದಕ್ಕೋಸ್ಕರವಾಗಿ. ಆದರೆ ರಕ್ಷಣೆ ಹೊಂದಿ ನಿನ್ನ ಮಹಿಮೆಗಾಗಿ ಜೀವಿಸ್ತಾ ಇದೆ ಅಂತಂದರೆ ಅದು ನಿಜವಾಗಿಯೂ ರಕ್ಷಣೆ ಅಲ್ಲ. ರಕ್ಷಣೆ ಹೊಂದಿರುವವರು ದೇವರ ಮಹಿಮೆ. ಕುಟುಂಬವಾಗಿ ನಿನ್ನನ್ನು ಕೂಡಿಸಿರುವುದಾದರೆ ದೇವರ ಮಹಿಮೆಗೋಸ್ಕರವಾಗಿ. ಈ ಪ್ರಶ್ನೆ ಅವ್ರನ್ನೇ ಕೊಡಿ. ಯಾರು ಉತ್ತರ ಹೇಳಿದ್ರು? ಈಗ ಅವರೇ ಉತ್ತರ ಹೇಳಿದ್ರು. ಕುಟುಂಬವಾಗಿ ದೇವರನ್ನ ಹೇಗೆ ಮಹಿಮೆ ಪಡಿಸ್ಬೋದು? ಆತನ ಮಾರ್ಗಗಳು ನಡೀತಂದ್ರೆ ವಿಧೇಯತೆ ತೋರಿಸಿ, ಕುಟುಂಬವಾಗಿ ಸಭೆಗೆ ಬಂದು, ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ ಅಲ್ಲ, ಮಕ್ಕಳು ಒಂದು ಸಭೆಗೆ, ತಂದೆ ತಾಯಿ ಇನ್ನೊಂದು ಸಭೆಗಲ್ಲ, ಕುಟುಂಬವಾಗಿ ದೇವರ ಕುಟುಂಬದಲ್ಲಿದ್ದು. ಓಕೆ, ಗುಡ್. ಆಮೇಲೆ ಹೇಳಿ, ಚೆನ್ನಾಗಿ ಹೇಳ್ತಾ ಇದ್ದೀರಾ. ಸಭೆಯಾಗಿ, ಕುಟುಂಬವಾಗಿ ಸಭೆಗೆ ಬಂದು, ಸಭೆಯಲ್ಲಿ ಸೇವಕರ ವಿರುದ್ಧವಾಗಿ ಮಾತನಾಡಿ, ಮಕ್ಕಳ ಮುಂದೆ ಮಾತಾಡಿ ಸಭೆಯ ವಿಷಯಗಳನ್ನ ಅಲ್ಲ. ಸಭೆಯಲ್ಲಿರೋರ್ಗೊಂದು ಮಾತು ಹೇಳ್ತೀನಿ, ವಿಶ್ವಾಸಿಗಳಿಗೆ, ನೀವೆಷ್ಟು ಸೇವೆ ಮಾಡ್ತೀರಾ ಅನ್ನೋದು ಮುಖ್ಯವಲ್ಲ, ಆದರೆ ಎಷ್ಟು ನಂಬಿಗಸ್ತರಾಗಿರ್ತೀರ ಅನ್ನೋದು. ದೇವರು ಸಭೆ, ಕುಟುಂಬ ಕೊಡೋದು ದೇವರು, ಸಭೆ ಕೊಡೋದು ದೇವರು, ರಕ್ಷಣೆ ಕೊಡೋದು, ಸಭೆ ಕೊಡೋದು ದೇವರೇ ಕೊಟ್ಟಿದ್ದು, ಮನುಷ್ಯ ಅಲ್ಲ. ಹಾಗಾಗಿ ನಿನ್ನ ಇಷ್ಟಕ್ಕನುಸಾರವಾಗಿ ಸಭೆಯನ್ನು ಆರಿಸ್ಕೊಡ್ಬಾರ್ದು. ದೇವರು ಕೊಟ್ಟಂಥ ಸಭೆಯಲ್ಲಿ ನೀನು ಇರಬೇಕು ಅಷ್ಟೇ. ಯಾವ ರೀತಿ ಲೋಕದಲ್ಲಿ ನೀನು ಹುಟ್ಟಲಿಕ್ಕೆ ಒಂದು ಕುಟುಂಬ ಕೊಟ್ಟವನೋ ಅದೇ ರೀತಿಯಾಗಿ ನೀನು ಹೊಸದಾಗಿ ಹುಟ್ಟಿದಾಗ ದೇವರು ನಿನಗೊಂದು ಸಭೆ ಕೊಟ್ಟಿದ್ದಾನೆ, ದೇವರು ಕುಟುಂಬ ಕೊಟ್ಟಿದ್ದಾನೆ. ಸೊ ನಿನಗಿಷ್ಟಕ್ಕನುಸಾರವಾಗಿ ಸಭೆಯನ್ನು ನೀನು ಆರಿಸ್ಕೊಡ್ಬಾರ್ದು. ದೇವರಿಂದ ಪಡೆದುಕೊಂಡು ದೇವರು ಕೊಟ್ಟಂಥ ಸಭೆಯಲ್ಲಿ ನೀನು ಇರಬೇಕು ಅಷ್ಟೇ. ಕಷ್ಟ ಇರ್ಬೋದು, ದುಃಖ ಇರ್ಬೋದು. ಅನ್ಲೆಸ್ ಏನೋ ತುಂಬ ವಿರುದ್ಧವಾದಂಥ ಬೋಧನೆಗಳು ಬಂದರೆ ಅಥವಾ ಸಭೆಯಲ್ಲಿ ವ್ಯಭಿಚಾರಗಳು ನಡೆದ್ರೆ ಹೋಗ್ಬೋದು. ನಾರ್ಮಲ್ ಆಗಿ ಸಣ್ಣ ಪುಟ್ಟ ವಿಷಯಕ್ಕೋಸ್ಕರವಾಗಿ ಹೋಗ್ಬಾರ್ದು. ಯಾರೋ ಒಬ್ಬರು ಸಭೆ ಬಿಟ್ಟು ಕೇಳಿದ್ರು, ಯಾಕಮ್ಮ ಸಭೆ ಬಿಟ್ಬಿಟ್ಟೆ ಅಂತಂದರೆ, ಆ ಸಭೆಯಲ್ಲಿ ಅಡುಗೆ ಮಾಡಿದ್ರೆ ಜಾಸ್ತಿ ಉಪ್ಪಾಗ್ತಾರೆ ಬ್ರದರ್. ಪೆಟಿ ರೀಸನ್ಸ್. ಇನ್ನೊಬ್ಬ ಪಾಸ್ಟರ್ ಸಭೆನೇ ಬಿಟ್ಟೋದ. ಯಾಕಪ್ಪ ಅಂತಂದರೆ ಹಾರ್ಮೋನಿಯಂ ಕೀಬೋರ್ಡ್ನ ಎಡಗಡೆ ಇಂತ ಇಡು ಅಂತಂದ್ರೆ ಅವ್ರು ಬಲಗಡೆ ಇಟ್ಟರು. ನಾನು ಹೇಳಿದ ಮಾತು ಕೇಳಲ್ಲ ಅಂತ ಹೊರಟು ಇನ್ನೊಬ್ಬ ಪಾಸ್ಟರ್ ಅಂತ. ಆಮೇಲೆ ಹಳೆ ಪಾಸ್ಟ್ರು ಒಂದು ಸ್ಪೆಷಲ್ ಸ್ಪೀಕರ್ ಆಗಿ ಬಂದು ನೋಡಿದ್ರೆ ಆ ಕೀಬೋರ್ಡ್ ಈ ಕಡೆನೇ ಇತ್ತು, ಎಡಗಡೆ. ಹೆಂಗೆ ಮಾಡೋದಪ್ಪ ಅಂತ ಕೇಳಿದ್ರು. ಆಗ ಪಾಸ್ಟ್ ಹೇಳಿದ್ರು, ಇಂಚಿಂಚೆ ಜರುಗಿಸ್ತೆ ಅಂತ. ಒಂದೇ ಸಾರಿ ಜರುಗಿಸ್ಲಿಲ್ಲ, ಏನು ಮಾಡಿದ್ರಂತೆ, ಇಂಚಿಂಚೆ. ಕೆಲವು ಸಾರಿ ಇಂಚಿಂಚೆ ಮಾಡಬೇಕಾಗುತ್ತೆ, ಒಂದೇ ಸಾರಿ ಮಾಡಬೇಕಾದ್ರೆ ಸಭೆ ಹೊಡೆದೋಗುತ್ತೆ. ನಮ್ಮ ವಿಷಯ ಏನಂತಂದರೆ, ಸಭೆಯಲ್ಲಿ ಆ ಸಿಸ್ಟರ್ ಹೇಳಿದ್ರು ದೇವ್ರನ್ನ ಮಹಿಮೆಪಡಿಸೋದಕ್ಕಾಗಿ. ಸೊ ಸಭೆಯಲ್ಲಿ ನಾವು ಹೇಗೆ ಎಷ್ಟು ಕೆಲಸ ಮಾಡ್ತೀವಿ, ಎಷ್ಟು ಸೇವೆ ಮಾಡ್ತೀವಲ್ಲ, ಆದರೆ ಸಭೆಯಲ್ಲಿ ನಂಬಿಗಸ್ತರಾಗಿ ಫೇತ್ಫುಲ್. ಯಾಕಂದರೆ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತಾಗ ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ಗುಡ್ ಆ್ಯಂಡ್ ಫೇತ್ಫುಲ್ ಸರ್ವೆಂಟ್. ದೇವರು ರಿವಾರ್ಡ್ ಕೊಡುವಂಥದ್ದು ನಿನ್ನ ಕ್ವಾಂಟಿಟಿಗಲ್ಲ, ದೇವರು ರಿವಾರ್ಡ್ ಕೊಡುವಂಥದ್ದು ನಿನ್ನ ನಂಬಿಗಸ್ತತೆ. ಆಮೇಲೆ ಓಕೆ, ಬೇರೆ ಯಾರಾದರೂ ಹೇಳಿ.
ದೇವರ ಯೋಚನೆಯಲ್ಲಿ ಕುಟುಂಬದ ಉದ್ದೇಶ ಏನು? ವಾಟ್ ಈಸ್ ದ ಪರ್ಪಸ್ ಗಾಡ್ ಮೇಡ್ ದ ಫ್ಯಾಮಿಲಿ? ಯಾರಾದ್ರೂ ಹೇಳ್ಬೋದು, ಟೈಮ್ ವೇಸ್ಟ್ ಮಾಡಬೇಡ್ರಿ, ಹಾಫ್ ಅನ್ ಅವರಲ್ಲಿ ಮುಗಿಸೋಣ. ಯಾರ್ಯಾರಿಗೆ ಹಸಿವೆ ಆಗಿದೆ ಅವ್ರು ಬೇಗ ಹೇಳಿ. ಕುಟುಂಬವನ್ನ ಕುಟುಂಬದ ಒಬ್ಬ ಸದಸ್ಯನು ತಪ್ಪಿ ಹೋಗದ ಹಾಗೆ ಕಂಟ್ರೋಲ್ ಮಾಡಲು ಒಬ್ಬ ವ್ಯಕ್ತಿನ ಕುಟುಂಬ ಅವಶ್ಯಕ. ವೆರಿ ಗುಡ್. ಆದಿಕಾಂಡ 18ನೇ ಅಧ್ಯಾಯ 19ನೇ ವಚನದಲ್ಲಿ ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ನನ್ನ ದಾಸನಾದಂಥ ಅಬ್ರಹಾಮನನ್ನು ಆರಿಸ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದ್ರೆ ಆತನ ಸಂತತಿ ಪುತ್ರ ಪೌತ್ರಾದಿಯವರಿಗೆ ನನ್ನ ಮಾರ್ಗಗಳನ್ನ, ನನ್ನ ನ್ಯಾಯವನ್ನು, ನೀತಿಯನ್ನು ಬೋಧಿಸುವುದಕ್ಕೋಸ್ಕರವಾಗಿ. ಕುಟುಂಬ ಯಾಕೆ ಅಂತಂದ್ರೆ ದೇವರು ಕೊಡುವಂಥ ಮಕ್ಕಳನ್ನ ದೇವರ ಮಾರ್ಗದಲ್ಲಿ ನಡೆಸಿ, ಮಕ್ಕಳು ಕ್ರಿಸ್ತನಿಂದ ಅಗಲಿ ಹೋಗದ ಹಾಗೆ ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸುವಂತೆ ತಂದೆ ತಾಯಿಗಳ ಜವಾಬ್ದಾರಿ ಏನಂತಂದ್ರೆ ಮಕ್ಕಳಿಗೆ ದೇವರ ಮಾರ್ಗವನ್ನ ಬೋಧಿಸುವುದಕ್ಕಾಗಿ. ಆಮೇಲೆ ಹೇಳಬೇಕು, ಯಾಕೆ ದೇವರು ಒಂದು ಗಂಡು ಒಂದು ಹೆಣ್ಣನ್ನು ಮಾಡಿದ್ರು? ಯಾಕೆ ದೇವರು ಒಂದು ಗಂಡು ಒಂದು ಹೆಣ್ಣು ಒಂದು ಹೆಣ್ಣು ಮಾಡಲಿಲ್ಲ? ಸೈತಾನನ ಕಾರ್ಯವನ್ನು ಲಯ ಮಾಡಿ. ಹೇಗೆ ಹೇಳಿ? ವೆರಿ ಗುಡ್ ಹೇಳಿ. ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕಾಗಿ ದೇವರು ಕುಟುಂಬ ಉಂಟು ಮಾಡಿದ್ರು. ವೆರಿ ಗುಡ್ ಆನ್ಸರ್. ಬಟ್ ಹೇಗೆ ಅಂತ ಹೇಳಬೇಕು. ಯಾರು ಹೇಳಿದ್ದಾರೆ? ಕೈ ಎತ್ತಿ. ಹೇಳಿ, ಮೈ ಕೊಡು. ಹೇಳಿ, ಹೇಗೆ ಲಯ ಮಾಡೋದು ಕುಟುಂಬದವಾಗಿ? ಆದಮ ಅವಳನ್ನ ಉಂಟು ಮಾಡಿದಾಗ ದೇವ್ರೇನ್ ಹೇಳಿದ್ರಂದ್ರೆ ಸ್ತ್ರೀ ಸಂತಾನದಿಂದ ಸೈತಾನನ ತಲೆಯನ್ನು ಜಜ್ಜುವವನು ಬರ್ತಾನೆ. ಸ್ತ್ರೀ ಮೂಲಕವಾಗಿ ದೇವರು ರಕ್ಷಕನನ್ನ, ಮೆಸ್ಸಿಯನನ್ನ ಲೋಕಕ್ಕೆ ಕಳಿಸಿಕೊಟ್ಟು ಸೈತಾನನ ತಲೆಯನ್ನು ಶಿಲುವೆ ಮೇಲೆ ಜಜ್ಜುತ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿ ಆದಾಮನಿಗೆ ಸ್ತ್ರೀಯನ್ನು ಕೊಟ್ಟ, ಅವಳನ್ನು ಕೊಟ್ಟು ಅವರನ್ನ ಕುಟುಂಬವಾಗಿ ಮಾಡಿದ. ಕುಟುಂಬವಾಗಿ ವೆರಿ ಗುಡ್. ಆಮೇಲೆ ಸೈತಾನನ ಕಾರ್ಯಗಳನ್ನ ಲಯ ಮಾಡಿಸುವುದಕ್ಕಾಗಿ. ಆಮೇಲೆ ಮನುಷ್ಯನು ಒಂಟಿಗನಾಗಿರೋದು ಒಳ್ಳೆಯದಲ್ಲ. ಒಂಟಿಗನಾಗಿದ್ರೆ ಏನಾಗುತ್ತೆ? ನಾನು 28 ವರ್ಷ ಒಂಟಿ ಆಗಿದ್ದೆ. ಪಾಪ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಓಕೆ, ಮದುವೆ ಆದ್ಮೇಲೆ ಪಾಪ ಮಾಡಿಲ್ವಾ? ದೊಡ್ಡ ಪಾಪ, ಅಂತ ಘೋರ ಪಾಪ ಮಾಡದೇ ಇರ್ಬೋದು, ಆದರೆ ಪರಿಶುದ್ಧವಾದ ದೇವರ ದೃಷ್ಟಿನಲ್ಲಿ ಮದುವೆ ಆದ್ಮೇಲೆ ಪಾಪಗಳು ಮಾಡಿರ್ತೀವಿಲ್ಲ ಬ್ರದರ್? ವಯಸ್ಸೆಷ್ಟು? 70, 80. ಜಾರ್ಜ್ ಮುಲ್ಲರ್ ಹೇಳ್ದ, ಯಾವಾಗಲೂ ಪ್ರಾರ್ಥನೆ ಮಾಡೋದು ಜಾರ್ಜ್ ಮುಲ್ಲರ್, ಲಾರ್ಡ್ ಲೆಟ್ ಮಿ ನಾಟ್ ಡೈ ಆಸ್ ಎನ್ ವಿಕೆಡ್ ಓಲ್ಡ್ ಮ್ಯಾನ್ ಅಂತ. ದುಷ್ಟ ಮುದುಕನಾಗಿ ಸಾಯದಾಗಿ ನನಗೆ ಸಹಾಯ ಮಾಡು. ಅಂದರೆ ನನ್ನ ವಯಸ್ಸಾದ ಕಾಲದಲ್ಲಿ ನಾನು ಪಾಪ ಮಾಡದಾಗೆ. ಸೊ ಪಾಪ ಯಾವಾಗ ಬೇಕಾದ್ರೂ ಮಾಡ್ತಾರೆ, ಮದುವೆ ಮುಂಚೆನೂ ಮಾಡ್ತಾರೆ. ಆಮೇಲೆ ವಾಟ್ ಈಸ್ ದ ಪರ್ಪಸ್ ಆಫ್ ಗಾಡ್? ಅಲ್ಲ, ನೀವು ಆನ್ಸರ್ಸ್ ಎಲ್ಲ ಕರೆಕ್ಟೇ, ಏನು ತಪ್ಪೇನಿಲ್ಲ. ಆದರೆ ಏನಂತಂದರೆ ವಿ ಆರ್ ಕಾಂಟ್ರಿಬ್ಯೂಟಿಂಗ್. ಆ ಒಂದು ಪ್ರಶ್ನೆಗೆ ನೀವು ಅದಕ್ಕೆ ಸೇರಿಸ್ತಾ ಇದ್ದೀರಾ. ಆಮೇಲೆ ನಾನು ಒಂದೆರಡು ಸೇರಿಸ್ತೀನಿ, ನೀವೊಂದು ಹೇಳಿದ್ರು. ಟೀಚರ್ಸು ಹೇಳ್ಬೋದು. ದೇವರ ಉದ್ದೇಶ ಏನು? ವಾಟ್ ಈಸ್ ದ ಪರ್ಪಸ್ ಗಾಡ್ ಮೇಡ್ ದ ಫ್ಯಾಮಿಲಿ? ದೇವರು ಕುಟುಂಬವನ್ನು ಮಾಡಿದಂಥ ಉದ್ದೇಶ ದೇವರ ಮಹಿಮೆಗೋಸ್ಕರ, ಸೈತಾನನ ಕಾರ್ಯಗಳನ್ನ ಲಯ ಮಾಡುವುದಕ್ಕೋಸ್ಕರವಾಗಿ, ಮೆಸ್ಸಿಯನ್ನ ಲೋಕಕ್ಕೆ ಕಳಿಸಿಕೊಡುವುದಕ್ಕೋಸ್ಕರವಾಗಿ, ತನ್ನ ಪುತ್ರ ಪೌತ್ರಾದಿಯರನ್ನ ದೇವರ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ, ಮಕ್ಕಳು ತಪ್ಪಿ ಹೋಗದ ಹಾಗೆ ಕ್ರಿಸ್ತನ ಮಾರ್ಗದಲ್ಲಿ ಅವರನ್ನು ನಡೆಸುವುದಕ್ಕಾಗಿ. ವೆರಿ ಗುಡ್. ಆಮೇಲೆ ಪ್ರಸಂಗ ಮಾಡಬೇಡಿ, ಯುಕ್ತವಾಗಿ ಆನ್ಸರ್ ಹೇಳ್ರಿ. ಯಾಕಂದ್ರೆ ಟೀಚರ್ಗಳಿಗೆ ಇಲ್ಲಿ ಚಾಲ್ಸ ಆ ಥರ ಇಲ್ಲ, ಜನರಲಿ ಹೇಳ್ತಾ ಇರ್ತೀನಿ. ಟೀಚರ್ಸ್ಗಳಿಗೆ ಮೈಕ್ ಕೊಟ್ರೆ ಕಷ್ಟ. ನನ್ನಂತರು ಹೇಳ್ಬೋದು, ಸೀನಿಯರ್ಸು ಟೀಚರ್ಸು ಹೇಳ್ಬೋದು. ಏನು ಹೇಳಿ, ನಾವೆಲ್ಲ ಸೇರಿಸಿ. ಆ್ಯಕ್ಚುಲಿ ಟಾಪಿಕ್ ಬ್ರದರ್ ಹೇಳಿದಾಗೆ 2 ಅವರ್ ಆದರೂ ಸಾಲಲ್ಲ, 2 ದಿನ ಆದರೂ ಸಾಲಲ್ಲ. ಬಟ್ ಬ್ರದರ್ ಭಾಳಷ್ಟು ಮೆಸೇಜ್ಗಳನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಯೂಟ್ಯೂಬ್ನಲ್ಲಿ ಅದು ಇರ್ಬೋದು, ದಯಮಾಡಿ ನೋಡ್ರಿ. ನನಗನ್ನಿಸೋ ಪ್ರಕಾರ ಕುಟುಂಬದ ವಿಷಯದಲ್ಲಿ ಕೌನ್ಸಿಲಿಂಗ್ ಕೊಡುವಂಥದ್ದು
ಒಳ್ಳೆ ಇದು ಅಂತಂದರೆ ಪಾಲ್ ಬ್ರದರು. ಅವ್ರದ್ದು ನಾನು ನೋಡಿದ್ದೇನೆ, ಕೇಳಿದ್ದೇನೆ. ನಮ್ಮ ಸಭೆಯಲ್ಲೂ ಮಾತಾಡೋರೆ ಬಹಳಷ್ಟು ಕುಟುಂಬದ ವಿಷಯದಲ್ಲಿ ಸಹಾಯ ಮಾಡ್ತಾರೆ. ಸೊ ಆಮೇಲೆ ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಕುಟುಂಬದ ವಿಷಯದಲ್ಲಿ, ಕ್ರೈಸ್ತ ಕುಟುಂಬದ ವಿಷಯದಲ್ಲಿ ಅಥವಾ ದಾಂಪತ್ಯದ ವಿಷಯ ನಿಮಗೇನಾದ್ರು ಪ್ರಶ್ನೆ ಇದ್ರೆ ಏನಾದ್ರು ಪ್ರಶ್ನೆ ಇದೆಯಾ? ಏನು ಪ್ರಶ್ನೆ ಇಲ್ವಾ? ಬರೆದು ಕೊಡ್ಬೋದು ಬೇಕಾದ್ರೆ, ಇಲ್ಲ ಹೇಳ್ಬೋದು. ಕೌಟುಂಬಿಕ ವಿಷಯದಲ್ಲಿ ನಿಮಗೇನಾದ್ರೂ ಸಮಸ್ಯೆ ಇದೆಯಾ? ಒಂದ್ಸಾರಿ ಚಾಮರಾಜನಗರಕ್ಕೆ ಹೋಗಿದ್ದೆ. ಒಬ್ಬ ವಯಸ್ಸಾದಂಥವ್ರು, ಯಾರು ಅವ್ರ ಹೆಸರು ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರ್ಬೋದು. ಅವರು ಹಳ್ಳಿಗೆ ಹೋಗಿ ಸೇವೆ ಮಾಡ್ತಾರೆ. ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ, ನಮ್ಮ ಸಭೆಯಿಂದ ನನ್ನ ತೆಗೆದಾಕ್ಬಿಟ್ಟವ್ರೆ ಬ್ರದರ್, ಅದಕ್ಕೆ ಹಳ್ಳಿ ಹೋಗಿ ಸೇವೆ ಮಾಡ್ತಾರೆ. ಯಾಕೆ ಬ್ರದರ್ ಅಂತ ಕೇಳಿದ್ರೆ, ಅವರ ಮಗ ಲಾಯರ್ ಆಗಿದ್ನಂತೆ. ಮಗ ಅಡ್ವೊಕೇಟ್ ಆಗಿದ್ದಕ್ಕೆ ಅಪ್ಪನ ಸಭೆಯಿಂದ, ಯಾಕಂದ್ರೆ ಅವ್ರ ದೃಷ್ಟಿನಲ್ಲಿ ಲಾಯರ್ ಅಂತಂದ್ರೆ ಲೈಯರ್ಸ್ ಅಂತ. ಸರಿನೋ ತಪ್ಪ? ನೀವೇನಾದ್ರೂ ತಪ್ಪು ಅಂತಂದ್ರೆ ಕೆಲವು ಸೀನಿಯರ್ಸ್ ಇದ್ದಾರೆ, ಹಿಡ್ಕೋತಾರ. ಆಮೇಲೆ ಯೋಚನೆ ಮಾಡಿ ಹೇಳಿ. ಸೊ ಏನಾದ್ರು ಪ್ರಶ್ನೆ ಇದ್ರೆ ಹೇಳಿ ಕೌಟುಂಬಿಕ ವಿಷಯದಲ್ಲಿ. ಅಫ್ಕೋರ್ಸ್ ನಿಮಗೆ ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ ಕಷ್ಟನೇ, ಅದು ನಮಗೆ ಗೊತ್ತಿದೆ. ಪ್ರಶ್ನೆ ಹೇಳ್ರಿ ಅಂದ್ರೆ ಪಬ್ಲಿಕ್ ಆಗಿ ಯಾರೂ ಹೇಳಲ್ಲ. ಬರ್ಕೊಡ್ರಿ ಹೋಗ್ಲಿ, ನಿಮ್ಮ ಹೆಸರು ಇಲ್ದಿದ್ರೆ ಬರ್ಕೊಡ್ರಿ. ನೀವು ಒಂದು ವೇಳೆ ಈಗ ಬರೆದು ಕೂಡ ನಮ್ಮ ಕೈ ಕೊಟ್ಟರೆ ನೀವೇ ಅಂತ ಸಿಕ್ಕಾಕೊಳ್ತೀರಿ, ಅದು ಗೊತ್ತು. ಇದರಿಂದ ನೆನ್ನೆನೇ ನಾನು ಹೇಳಿದೆ, ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ಒಂದು ಚೀಟಿನಲ್ಲಿ ಬರೆದು ಒಂದು ಬಾಕ್ಸ್ ನಾವು ಸುರೇಶ್ ಅಣ್ಣನಿಗೆ ಹೇಳ್ತೀನಿ, ಅವ್ರು ಬರೆದಾಕ್ತಾರೆ, ನೀವು ಬರೆದಾಕ್ರಿ. ಇಲ್ಲಿಂದ ನಾವು ಫ್ಲೋರಿಂದ ನಿಮಗೆ ನಿಮ್ಮ ಹೆಸರು ಏನು ಬೇಡ, ನಾವು ಅದಕ್ಕೆ ದೇವರ ವಾಕ್ಯದ ಆಧಾರದಿಂದ ಉತ್ತರ ಕೊಡ್ತೇವೆ. ಮತ್ತು ಯಾವುದಾದ್ರೂ ಕೌನ್ಸಿಲಿಂಗ್ ಬೇಕಾದರೆ ನಾವು ಎಲ್ರಿಗೂ ಜನರಲ್ ಆಗಿ ಹೇಳ್ತೀವಿ, ಜನರಲ್ ಆಗಿ ಮಾತಾಡ್ತೀವಿ. ಅದು ಕೆಲವು ಅನ್ವಯಿಸುವಂಥವ್ರಿಗೆ ಅನ್ವಯಿಸುತ್ತೆ, ಅನ್ವಯಿಸದೇ ಇರುವಂಥವ್ರಿಗೆ ಅನ್ವಯಿಸಲ್ಲ. ಅದರಿಂದ ಅಂಥ ಪ್ರಶ್ನೆಗಳು ನೀವು ಕೇಳ್ಬೋದು. ಖಂಡಿತವಾಗಿ ನೀವು ಪ್ರಶ್ನೆ ಕೇಳಿ. ನಾಳೆ ದಯವಿಟ್ಟು ಒಂದು ಸಣ್ಣ ಬಾಕ್ಸ್ ಡ್ರಾಪ್ ಮಾಡ್ರಿ ಅಲ್ಲಿ, ಅದರಲ್ಲಿ ನೀವು ಯಾವಾಗಾದರೂ ಹಾಕ್ರಿ, ನಾವು ನೋಡ್ತೀವಿ. ಅಂದರೆ ಪ್ರಶ್ನೋತ್ತರಗಳು ಬರೋದಕ್ಕಿಂತ ಅಂದರೆ ಕಾರ್ಯಕ್ರಮ ಬರೋದಕ್ಕಿಂತ ಮುಂಚೆ ನಾವಿಲ್ಲಿ ನೋಡಿ ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಉತ್ತರ ಅಂತ ಹೇಳಿ ಕೊಡ್ತೇವೆ. ಒಂದು ವೇಳೆ ನಾಳೆ ದಿನ ಡಿಸೈಪಲ್ಶಿಪ್ಪು ಒಂದು ವೇಳೆ ನಾವು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ನಿಮಗೆ ಇದ್ರ ಬಗ್ಗೆ, ಯಾಕೆಂದರೆ ಕುಟುಂಬ ತುಂಬ ಇಂಪಾರ್ಟೆಂಟ್. ಮದುವೆ ಯಾಕೆ ಮಾಡ್ಕೊಳ್ತೀವಿ, ಇದು ನಂಬರ್ 1. ಮದುವೆ ಅಂದ್ರೆ ಏನು, ಮದುವೆ ಯಾಕೆ ಮಾಡ್ಕೊಳ್ತೀವಿ, ಮದುವೆಯಿಂದ ಆಗುವ ಪ್ರಯೋಜನಗಳು. 3 ಪ್ರಶ್ನೆ ನಿಮಗೆ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಕುಟುಂಬ, ಕ್ರೈಸ್ತ ಕುಟುಂಬ ಮತ್ತು ಕ್ರೈಸ್ತ ಕುಟುಂಬದ ಮುಂದೆ ಸಾಗುವಂಥದ್ದು ಹೇಗೆ. 1 ಶಾರೀರಿಕವಾಗಿ, 2 ಆತ್ಮಿಕವಾಗಿ. ಕುಟುಂಬ 2 ಭಾಗದಲ್ಲಿಯೂ ಕೂಡ ಸಫಲತೆ ಕೊಡಬೇಕು, ಬರೀ ಒಂದು ಆ್ಯಂಗಲ್ ನೋಡಬೇಡ್ರಿ. ಕೌಟುಂಬಿಕ ವಿಚಾರಗಳು, ಮದುವೆ ಅನ್ನೋದು ಹೇಳಿದಾಯ್ತು. 3 ಪ್ರಶ್ನೆ. ಮದುವೆ ಅಂದ್ರೆ ಏನು, ಯಾಕೆ ಮಾಡ್ಕೊಳ್ತಾರೆ, ಮಾಡ್ಕೊಂಡ ಮೇಲೆ ಹೇಗೆ, ಅದು ಮುಗಿದೋಯ್ತು. ಈಗ ಕ್ರೈಸ್ತ ಕುಟುಂಬ 2 ಭಾಗಗಳಲ್ಲಿ ಅದು ಅಭಿವೃದ್ಧಿ ಹೊಂದಬೇಕು. 1 ಶಾರೀರಿಕವಾಗಿ, 2 ಆತ್ಮಿಕವಾಗಿ. ಅವೆರಡು ಪ್ಯಾರಲಲ್ ಆಗಿ ಹೋಗ್ಬೇಕು. ಒಂದು ರೈಲು ಹೋಗೋದಿಕ್ಕೆ 2 ಪಟ್ಟೆ ಹೇಗೋ, 2 ಕಂಬಿಗಳು, ಅಳಿಗಳು ಹೇಗೋ ಹಾಗೆ. ಒಂದು ಪಕ್ಷಿ ಹಾರೋದಿಕ್ಕೆ 2 ರೆಕ್ಕೆಗಳು ಹೇಗೋ ಹಾಗೆ ಕುಟುಂಬದ ವ್ಯವಸ್ಥೆ. ಗಂಡ ಹೆಂಡತಿ ಅಂತ ದೇವರು ಮಾಡಿದ್ದಾರೆ, 1 ಮಾಡಿದ್ದಾರೆ. 2, ಒಬ್ಬರು ಅಂತ ಅವಾಗಲೇ ಸಹೋದರರು ಹೇಳಿದ್ರು, ಒಬ್ಬಂಟಿಗರನ್ನು ಸಂಸಾರಿಗಳನ್ನಾಗಿ ಮಾಡ್ತಾನೆ. ಕರೆಕ್ಟ್, 2 ಆದ್ರಿ. ಈಗ 2 ಕೆಲಸ ಏನು, ಉದ್ದೇಶ ಏನು ಅನ್ನುವಂಥದ್ದನ್ನ ನಾವು ಈಗ ವಿಚಾರ ಮಾಡಬೇಕು, ಹೇಗೆ ಮಾಡಬೇಕು. ಸೊ ಹಾಗಾದ್ರೆ ಕುಟುಂಬದಲ್ಲಿ ನಮ್ಮ ಶಾರೀರಿಕವಾಗಿ
ಶಾರೀರಿಕವಾಗಿಯೂ ಕೂಡ ಅಷ್ಟೇ. ಒಂದು ತೃಪ್ತಿಕರವಾದ ಜೀವನ ಇರಬೇಕು ಗಂಡ ಹೆಂಡತಿಗೆ. ಆಕ್ಚುಲಿ ನೀವ್ ಹೇಳ್ಬೇಕು, ನಮ್ಮ ಹತ್ರನೇ ಹೇಳಿಸ್ತಾ ಇದ್ದೀರಾ, ಆಮೇಲೆ ಕೊನೆಗೆ ಡಿಸ್ಕಷನ್ಸ್ ಎಲ್ಲ ಹೋಗ್ಬಿಟ್ಟು ಕೊನೆಗೆ ಡಿಬೇಟೇ ಇಲ್ದಂಗೆ ಆಗ್ಬಿಟ್ಟು ಎಲ್ಲ ನಾವೇ ಹೇಳ್ದಂಗೆ ಇರುತ್ತೆ. ಟೀಚಿಂಗ್ ಆಗ್ಬಿಡುತ್ತೆ. ನೀವು ಮಾತನಾಡ್ಬೇಕು. ಇಂಥದ್ದನ್ನೆಲ್ಲ ನೀವು ಕ್ರಿಯೇಟ್ ಮಾಡಿ ಫ್ಲೋರ್ಗೆ ಅಥವಾ ಜನಗಳಿಗೆ ಹೇಳುವಾಗ ತುಂಬಾ ಚೆನ್ನಾಗಿ ಇರುತ್ತೆ. ಎಷ್ಟೊಂದು ಪ್ರಶ್ನೆಗಳಿದ್ದಾವೆ. ಒಬ್ಬ ವಿಶ್ವಾಸಿ ಅವಿಶ್ವಾಸಿಯನ್ನ ಮದುವೆ ಮಾಡ್ಕೊಳ್ಬೋದು. ಒಂದು ವೇಳೆ ಒಬ್ಬ ವಿಶ್ವಾಸಿಯಾದಂಥ ಸ್ತ್ರೀಗೆ ಅವಿಶ್ವಾಸಿಯಾದಂಥ ಗಂಡನಿದ್ರೆ ಅವಳು ಹೇಗೆ ವರ್ತಿಸಬೇಕು? ಅಥವಾ ಒಬ್ಬ ಪುರುಷನಿಗೆ ಅವಿಶ್ವಾಸಿಯಾದಂಥ ಸ್ತ್ರೀ ಇದ್ದರೆ ಅವನು ಹೇಗೆ ನಡ್ಕೊಳ್ಬೇಕು? ಅವನು ಇಟ್ಕೊಳ್ಬೇಕಾ ಅಥವಾ ಬಿಟ್ಟು ಬಿಡಬೇಕಾ? ಒಬ್ಬ ಮನುಷ್ಯ ಈಗ ಹೇಳ್ತಾನೆ, ನಿಮ್ಗೆ ಗೊತ್ತಿಲ್ಲ ಬ್ರದರ್, ನಾನು ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ, ಆದರೆ ಸಮಸ್ಯೆ ಏನಪ್ಪ ಅಂತಂದರೆ ನನ್ನ ಹೆಂಡತಿ ಯಾವಾಗಲೂ ನನ್ನ ಟೀಕೆ ಮಾಡ್ತಾಳೆ, ಅದಕ್ಕೆ ನಾನು ಅವಳ ಪ್ರೀತಿನೇ ತೋರಿಸ್ತಾ ಇಲ್ಲ. ಸಾಧ್ಯನಾ? ನನಗೇನೋ ಪ್ರೀತಿ ಇದೆ ಬ್ರದರ್, ಆದರೆ ನನ್ನ ಹೆಂಡತಿ ಸರಿ ಇಲ್ಲ, ಅದಕ್ಕೆ ನಾನು ಏನು ಮಾಡ್ತಿಲ್ಲ ಅವಳನ್ನ. ಸರಿನಾ ತಪ್ಪ? ಅವನ ಹೆಂಡತಿ ಟೀಕೆ ಮಾಡ್ತಾಳೆ, ಅವನ ಹೆಂಡತಿ ಸರಿ ಇಲ್ಲ, ಅದಕ್ಕೆ ನನ್ನ ಹೆಂಡತಿನ ನಾನು ಪ್ರೀತಿ ಮಾಡಲ್ಲ. ಸರಿನಾ ತಪ್ಪ? ಹ್ಞೂ ಅನ್ರಿ ಇಲ್ಲ ಹ್ಞೂ ಅನ್ರಿ ಅಂತ ಹೋಗ್ಲಿ. ಓಕೆ, ಯಾಕೆ ತಪ್ಪು? ಯಾರು ತಪ್ಪು ಅಂತ ಹೇಳಿದ್ದು? ಹುಡುಗ ಅಲ್ಲ, ಅವ್ರು ಹೇಳಿದ್ನ ಅವ್ರು ಹೇಳ್ದ ಸರಿ. ಓಕೆ, ಯಾವುದು ತಪ್ಪು? ನನ್ನ ಹೆಂಡತಿ, ನಾನು ಭಾಳ ಪ್ರೀತಿಸ್ತೀನಿ ನನ್ನ ಹೆಂಡತಿನ, ಆದರೆ ನನ್ನ ಹೆಂಡತಿ ಯಾವಾಗಲೂ ನನಗೆ ಜವಾಬ್ ಕೊಡ್ತಾಳೆ, ಟೀಕೆ ಮಾಡ್ತಾಳೆ, ಜಗಳ ಆಡ್ತಾಳೆ, ಅದರಿಂದಲೇ ನಾನು ಪ್ರೀತಿ ತೋರಿಸ್ತಾ ಇಲ್ಲ ಅನ್ನುವಂಥದ್ದು ತಪ್ಪು. ತಪ್ಪು ಅನ್ನೋದಾದರೆ ಯಾಕೆ ತಪ್ಪು? ಹಾಂ, ಸೊ ಆಕೆ ಪ್ರೀತಿ ಮಾಡದೇ ಇದ್ರು ನಾವು ಅವಳನ್ನ ಏನು ಮಾಡಬೇಕು? ಮಾಡ್ತೀವಾ? ಇದನ್ನೇ ಪ್ರಾಕ್ಟಿಕಲ್ ಅಂತಾರೆ. ಓಕೆ, ಪ್ರೀತಿ ಮಾಡ್ತೀವಾ? ಪ್ರೀತಿ ಮಾಡೋದಾದ್ರೆ ಹೇಗೆ ಪ್ರೀತಿ ಮಾಡ್ತೇವೆ? ಹೇಗೆ ಪ್ರೀತಿ ಮಾಡಬೇಕು? ಹೇಗೆ ಪ್ರೀತಿ ಮಾಡಬೇಕು ಹೆಂಡತಿನ ಅಂತ ಒಂದು ಹೆಂಡತಿ ಇದ್ರೆ ಆ ಹೆಂಡತಿನ ಹೇಗೆ ಪ್ರೀತಿ ಮಾಡಬೇಕು? ಸಹಿಸ್ಕೋಬೇಕು. ಅಲ್ಲಿ ಒಬ್ರು ಹೇಳ್ತಾರೆ ನೋಡಿ, ಕೈ ಎತ್ತಿದ್ದಾರೆ, ಹೇಳಿ ಸಿಸ್ಟರ್. ಕ್ಷಮಿಸ್ಬೇಕು. ಕ್ಷಮಿಸ್ಮೇಲೆ ಏನ್ ಮಾಡಬೇಕು? ತಲೆ ಸವರ್ಬೇಕು ಅಲ್ವಾ? ಕ್ರಿಸ್ತನು ಸಭೆಗೆ ಹೇಗೆ ಪ್ರೀತಿ ಮಾಡಿದ್ದಾನೆ ಹಾಗೇನೆ ಪುರುಷ ತನ್ನ ಪತ್ನಿಯನ್ನು ಪ್ರೀತಿ ಮಾಡಿ, ಇನ್ನು ಪಾಪದಲ್ಲಿ ಇರುವಾಗಲೇ ಕರ್ತನು ನಮಗೆ ಪ್ರಾಣ ಕೊಟ್ಟಿದ್ದಾನೆ. ಓಕೆ, ಕ್ರಿಸ್ತನು ಸಭೆಯನ್ನ ಹೇಗೆ ಪ್ರೀತಿ ಮಾಡಿದ್ದಾನೆ? ತನ್ನ ಪ್ರಾಣ ಕೊಟ್ಟಿದ್ದಾನೆ. ಸೊ ಆ ಪ್ರೀತಿ ಎಂಥದ್ದು? ಕ್ರಿಸ್ತನ ಪ್ರೀತಿ ಎಂಥದ್ದು? ಕ್ರಿಸ್ತನು ಸಭೆಗೋಸ್ಕರವಾಗಿ ತೋರಿಸಿದಂಥ ಪ್ರೀತಿ ಎಂಥ ಪ್ರೀತಿ? ಆಮೇಲೆ ಪರಿಶುದ್ಧವಾದ ಪ್ರೀತಿ. ಆಮೇಲೆ ಪಾಸ್ಟರ್ ಹೇಳ್ತಾರೆ, ಹೇಳಿ ಸರ್, ಹೇಳು. ನಿಷ್ಕಪಟವಾದದ್ದು. ಆಮೇಲೆ ವೆರಿ ಗುಡ್, ನಿಸ್ವಾರ್ಥವಾದದ್ದು. ಇಟ್ ಈಸ್ ದ ಸ್ಯಾಕ್ರಿಫಿಷಿಯಲ್ ಲವ್. ಸ್ಯಾಕ್ರಿಫಿಷಿಯಲ್ ಲವ್ ಅಂತಂದ್ರೆ ಏನು? ಸ್ಯಾಕ್ರಿಫಿಷಿಯಲ್ ಲವ್ ಅಂತಂದ್ರೆ ನನಗೇನು ಸಂಭವಿಸ್ತದೋ ಅದು ಮುಖ್ಯವಲ್ಲ, ಆದರೆ ನನ್ನಿಂದ ಇನ್ನೊಬ್ಬರಿಗೆ ಏನಾಗ್ತದೆ ಅನ್ನೋದು ಬಹಳ ಮುಖ್ಯ. ಸ್ಯಾಕ್ರಿಫಿಷಿಯಲ್ ಲವ್. ಸ್ಯಾಕ್ರಿಫಿಷಿಯಲ್ ಲವ್ ಅಂತಂದ್ರೆ ಕ್ರಿಸ್ತನು ಸಭೆಗೆ ತೋರಿಸಿದಂಥ ಪ್ರೀತಿ ನಿಸ್ವಾರ್ಥವಾದಂಥ ಪ್ರೀತಿ. ಆತನು ಸತ್ತನು, ನಮಗೆ ಜೀವ ಗೊತ್ತು. ಆತನು ಶಾಪಗ್ರಸ್ತನಾದನು, ನಮಗೆ ಶಾಪ ವಿಮೋಚನೆ ಆಯಿತು. ಆತನು ತಂದೆಯಿಂದ ಕೈ ಬಿಡಲ್ಪಟ್ಟನು, ನಮಗೆ ತಂದೆ ಅನ್ಯೂನ್ಯತೆ ಬಂತು. ಸೊ ನಿಸ್ವಾರ್ಥವಾದಂಥ ಪ್ರೀತಿ, ಇಟ್ ಇಸ್ ದ ಸ್ಯಾಕ್ರಿಫಿಷಿಯಲ್ ಲವ್. ದೇವರ ವಾಕ್ಯ ಪ್ರಕಾರವಾಗಿ ಪ್ರೀತಿ ಅಂದರೆ ಏನು? ಪ್ರೀತಿ ಹೇಗಿರುತ್ತೆ ಅಂತ 1 ಕೊರಿಂಥ 13 ಪ್ರೀತಿ ಹೇಗಿರುತ್ತಂತೆ?
ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಓಕೆ. ಪ್ರೀತಿ ಬಹು ತಾಳ್ಮೆಯುಳ್ಳದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಓಕೆ. ಸೊ ಆ ಪ್ರೀತಿ ಎನ್ನುವ ಸ್ಥಳದಲ್ಲಿ ನಿಮ್ಮ ಹೆಸರು ಹಾಕೋಬೇಕು. ಹೆಸರು ಹಾಕೊಂಡು ಹೋದ್ರಿ, ನಿಮ್ಮ ಹೆಸರು ಹಾಕೊಂಡು ಹೋದ್ರಿ ಪ್ರೀತಿ ಅನ್ನೋ ಸ್ಥಳದಲ್ಲಿ. ಯಾರಾದರೂ ಒಬ್ರು ಹೆಸರು ಹೇಳ್ರಿ ನೋಡೋಣ. ಗೌರಮ್ಮ. ಗೌರಮ್ಮ ಇಲ್ಲಿ ಯಾರು ಇಲ್ಲ, ಅಲ್ಲಿ ಇರೋರು ಹೇಳಿ. ಎನ್.ಎ. ಪಾಲ್. ಗ್ರೇಸ್ ಅಮ್ಮ. ಬೇಡ, ಎನ್.ಎ. ಪಾಲ್. ಎನ್.ಎ. ಪಾಲ್. ಓಕೆ. ಎನ್.ಎ. ಪಾಲ್ ಬಹು ಒಪ್ಪಿಕೊಳ್ಳುವುದಿಲ್ಲ, ತಾಳ್ಮೆಯುಳ್ಳವರು. ಎನ್.ಎ. ಪಾಲ್ ದಯೆ ತೋರಿಸುವಂಥವರು. ಎನ್.ಎ. ಪಾಲ್ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಎನ್.ಎ. ಪಾಲ್ ಹೊಗಳಿಕೊಳ್ಳುವುದಿಲ್ಲ. ಎನ್.ಎ. ಪಾಲ್ ಒಪ್ಪಿಕೊಳ್ಳುವುದಿಲ್ಲ. ಎನ್.ಎ. ಪಾಲ್ ಮರ್ಯಾದೆ ಕೆಟ್ಟು. ಎನ್.ಎ. ಪಾಲ್ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ಅದು ಪ್ರೀತಿ ಇನ್ನೂ ಇದೆ. ಸೊ ಅಲ್ಲಿ ಹಾಕೊಂಡು ಓದಬೇಕು. ಸೊ ಗಂಡ ಹೆಂಡತಿಯನ್ನು ಪ್ರೀತಿಸುವುದಾದ್ರೆ ಅವನು ಹಾಕೊಳ್ಬೇಕು, ನಾನು ಹೆಂಡತಿ ಹೆಂಗೆ ಇರಲಿ, ನಾನು ಸ್ವಪ್ರಯೋಜನವನ್ನು ಚಿಂತಿಸಬಾರದು, ನಾನು ತಾಳ್ಮೆಯುಳ್ಳವನಾಗಿರಬೇಕು, ಪ್ರೀತಿಯುಳ್ಳವನಾಗಿರಬೇಕು. ನಾನು ಹೆಂಡತಿ ಕೇಳಿಸ್ಕೊಳ್ತಾವಳೆ. ಇಲ್ಲ, ಅಲ್ಲಿ ಎದ್ದೋಗ್ಬಿಟ್ಟಿದ್ದಾರೆ. ಯಾರೇ ನಿಮ್ಮೊಬ್ರಿಗೆ ಕಾಣಿಸ್ತಾ ಇರೋದು, ನಾವೇನು ಮಾಡೋಕ್ಕಾಗಲ್ಲ. ಅದು ಒಳ್ಳೇದದು, ನಾನು ಒಬ್ಬನಿಗೆ ಕಾಣಬೇಕು, ಬೇರೆಯವ್ರಿಗೆ ಯಾಕೆ ಕಾಣಬೇಕು? ಸೊ ಈಗ ನಮ್ಮ ಹೆಂಡತಿ ಕೇಳಿಸ್ಕೊಳ್ತಾ ಇದ್ದಾಳೆ, ನಾನು ನಾಟಕ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಮನೆಗೆ ಒಂದ್ಮೇಲೆ ಕೇಳ್ತಾರೆ, ಎಷ್ಟು ತಾಳ್ಮೆ ಐತೆ, ಎಷ್ಟು ದಯೆ ತೋರಿಸಿದೀಯಾ, ಎಷ್ಟು ಯಾವತ್ತಾದ್ರೂ ಹೊಟ್ಟೆ ಕಿಚ್ಚಿಪಟ್ಟಿದೆಯಾ? ಖಂಡಿತ ಪಟ್ಟಿಲ್ಲ. ಬೇರೆ ಇದೆ, ಒಪ್ಕೊಂಡಿರ್ಬೋದು. ಆದರೆ ದೇವರು ಆಗ ನಮ್ಮ ಹೆಸರು ಹಾಕೊಂಡು ಹೋಗಿದ್ರೆ ಅದು ಅರ್ಥವಾಗ್ತದೆ. ಬಟ್ ಪ್ರೀತಿ ಹೇಗಿರುತ್ತೆ ಅಂತ ಇಲ್ಲಿದೆ. ಆದರೆ ಪ್ರೀತಿ ಅಂದರೆ ಏನು? ವಾಟ್ ಈಸ್ ಲವ್ ಅಕಾರ್ಡಿಂಗ್ ಟು ದ ಸ್ಕ್ರಿಪ್ಚರ್? ದೇವರ ವಾಕ್ಯಕ್ಕೆ ಅನುಸಾರವಾಗಿ ಪ್ರೀತಿ ಅಂದರೆ ಏನು? ಕೇಳಿದೆಲ್ಲ ಕೊಡೋದು ಪ್ರೀತಿನಾ? ಸಂಬಳ ಎಲ್ಲ ತಂದು ಹೆಂಡತಿ ಕೈ ಕೊಟ್ರೆ ಪ್ರೀತಿನಾ? ಹೆಂಡತಿ ಬಟ್ಟೆಗಳನ್ನ ಇಸ್ತ್ರಿ ಮಾಡಿಕೊಟ್ರೆ ಪ್ರೀತಿನಾ? ಹೆಂಡತಿ ತಲೆನೋವಿರುವಾಗ ಅಡುಗೆ ಮಾಡಿಕೊಟ್ರೆ ಪ್ರೀತಿನಾ? ತಪ್ಪಲ್ಲ, ಮಾಡಿಕೊಳ್ಳೇಬೇಕು. ಬಟ್ ಅದೇ ಪ್ರೀತಿ ಅಲ್ಲ. ದಟ್ ಈಸ್ ನಾಟ್ ದ ಲವ್. ಬಟ್ ಅದು ಲವ್ ಇದ್ರೆ ಅದೆಲ್ಲ ಬರ್ತದೆ, ಲವ್ ಇದ್ರೆ ಅದೆಲ್ಲ ಬರ್ತದೆ, ನಿಜಾನೇ. ಆದರೆ ಪ್ರೀತಿ ಅಂತಂದ್ರೆ ಅದೇ ಅಲ್ಲ. ಪ್ರೀತಿಯಲ್ಲೇ ಅದೊಂದು ಕಾರ್ಯಗಳು, ಪ್ರೀತಿಯಿಂದ ಮಾಡೋ ಕಾರ್ಯಗಳು. ಹಾಗಾದ್ರೆ ಪ್ರೀತಿ ಅಂತಂದ್ರೆ ಏನು? ಹೆಂಗೆ ಡೆಫಿನಿಷನ್ ಮಾಡ್ತೀವಿ, ಹೆಂಗೆ ಅದನ್ನ ವ್ಯಾಖ್ಯಾನ ಮಾಡ್ತೀವಿ? ಬೈಬಲ್ ಪ್ರಕಾರವಾಗಿ ಪ್ರೀತಿ ಅಂತಂದ್ರೆ ನಾವು ಕೇಳಿದೆಲ್ಲ ಕೊಟ್ರೆ ಪ್ರೀತಿ. ಕರೆಕ್ಟ್. ಆ ಪ್ರೀತಿ ಏನದು? ಜಾನ್ 3:16. ತ್ಯಾಗ. ಆಮೇಲೆ ಜಾನ್ 3:16. ಅದೇ ದೇವ್ರ ಲೋಕವನ್ನ ಪ್ರೀತಿ ಮಾಡಿದನು. ಈಗ ಸಪೋಸು ಈಗ ನನ್ನ ಹೆಂಡತಿ ಬ್ಯಾಂಕಲ್ಲಿ ಲೋನ್ ತಗೊಂಡು 1 ಕೋಟಿ ರೂಪಾಯಿಗೆ ಅಪಾರ್ಟ್ಮೆಂಟ್ ತಗೊಂತಾಳೆ. ನನ್ನ ಹೆಂಡತಿನ ಪ್ರೀತಿಸಿದ್ರೆ ನಾನು ಏನು ಮಾಡಬೇಕು? ನನಗೆ ಬರೋ ಸಂಬಳ 20,000, EMI ಕಟ್ಟೋದು 40,000. ನನ್ನ ಹೆಂಡತಿ ಹೇಳ್ತಾನೆ, ನೀನು ನನ್ನ ಪ್ರೀತಿಸುವುದಾದ್ರೆ ನನಗೊಂದು ಅಪಾರ್ಟ್ಮೆಂಟ್ ಕೊಡಿಸು. ಪ್ರೀತಿನ ಅದು? ನೀನು ಮಕ್ಕಳೇ ಕೇಳ್ತಾರೆ, ನನಗೊಂದು ಬುಲೆಟ್ ಕೊಡಿಸು 2 ಲಕ್ಷದ್ದು. ಅದು ಪೆಟ್ರೋಲ್ ಮೈಲೇಜ್ ಕೊಡೋದು ಬರೀ 20-30 ಕಿಲೋಮೀಟರ್. ನನಗೆ ಬೇಕು ಅಂತಾರೆ. ಕೊಡಿಸ್ತೀರೋ ಕೊಡಿಸಲ್ವ? ಪ್ರೀತಿ ಇದ್ರೆ ಕೊಡಿಸು ಅಂತಾರೆ. ಮಕ್ಕಳೇನು ಅನ್ಕೊಳ್ತಾರೆ ಗೊತ್ತಾ? ನಮ್ಮಪ್ಪ ಕೇಳಿದೆಲ್ಲ ಕೊಟ್ರೆ ನನ್ನ ಪ್ರೀತಿಸ್ತಾನೆ, ನಾನು ಕೇಳಿದ್ದು ಕೊಡಲಿಲ್ಲ ಅಂದರೆ ನಮ್ಮ ಅಪ್ಪನ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಹೆಂಡ್ತಿನೂ ಹಂಗೇನೆ, ನಾನು ಕೇಳಿದೆಲ್ಲ ಕೊಡಿಸಿದ್ರೆ ನನ್ನ ಮೇಲೆ ಪ್ರೀತಿ ಇದೆ, ಕೇಳಿದ್ ಕೊಡಲಿಲ್ಲ ಅಂದರೆ ಪ್ರೀತಿನೇ ಇಲ್ಲ. ಪ್ರೀತಿ ಹಾಗಾದ್ರೆ ಪ್ರೀತಿ ಅಂದರೆ ಷರತ್ತಿಲ್ಲದೆ ಪ್ರೀತಿ ಮಾಡಬೇಕು. ಓಕೆ, ವಿತೌಟ್ ಕಂಡೀಷನ್. ಓಕೆ, ನಾನು ಡೆಫಿನಿಷನ್ ಕೇಳಿದೆ, ಹೇಗೆ ಮಾಡಬೇಕಲ್ಲ ಡೆಫಿನಿಷನ್. ಪ್ರೀತಿ ಅಂತಂದ್ರೆ ಗಾಡ್ ಇಸ್ ಲವ್, ದೇವರೇ ಪ್ರೀತಿ ಸ್ವರೂಪ. ಗಾಡ್ ಇಸ್ ಲವ್. ಹಾಗಾದ್ರೆ ಆ ಪ್ರೀತಿನ ದೇವರಿಂದನೇ ನಾವು ಕಲಿಬೇಕು. ಗಾಡ್ ಟೀಚರ್ಸ್ ಹೌ ಟು ಲವ್, ಗಾಡ್ ಟೀಚರ್ಸ್ ವಾಟ್ ಇಸ್ ಲವ್. ಪ್ರೀತಿ ಅನ್ನೋದು ದೇವರೇ, ದೇವರಿಂದಲೇ ಪ್ರೀತಿ ಅಂದ್ರೆ ಏನಂತ ಕರಿತೀವಿ. ನನ್ನ ಪ್ರಕಾರ ಪ್ರೀತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸೀಕಿಂಗ್ ಹೈಯೆಸ್ಟ್ ಗುಡ್
ಇನ್ ಸಮ್ ಒನ್ಸ್ ಲೈಫ್ whom we love. ಓಕೆ, ಕನ್ನಡದಲ್ಲಿ ಹೇಳ್ತೀನಿ. ಪ್ರೀತಿ ಅಂತಂದರೆ ಅವರ ಜೀವಿತದಲ್ಲಿ ಒಂದು ಉನ್ನತವಾದಂಥದ್ದನ್ನು ನಾನು ಬಯಸ್ತೇನೆ, ಉನ್ನತವಾದಂಥ ಒಳ್ಳೆಯದನ್ನು ಬಯಸ್ತೇನೆ. ಹೈಯೆಸ್ಟ್ ಗುಡ್. ನಾನು ಅವ್ರನ್ನ ಪ್ರೀತಿಸುವುದಾದರೆ ನಾನು ಮಾಡುವಂಥ ಕಾರ್ಯಗಳು ಅವರಿಗೆ ಅತಿ ಉನ್ನತವಾದದನ್ನು ತರಬೇಕು, ಉನ್ನತವಾದಂಥ ಒಳ್ಳೇದು ಮಾಡಬೇಕು. ಹೈಯೆಸ್ಟ್ ಗುಡ್ ಅಂದರೆ ನಾನು ಥಿಂಕ್ ಮಾಡಬೇಕು, ನಾನು ಇದನ್ನು ಕೊಡೋದ್ರಿಂದ, ನಾನು ಇದನ್ನು ಮಾಡೋದ್ರಿಂದ ಆವಕ್ಕಿಗೆ ಒಳ್ಳೇದಾಗುತ್ತಾ ಇಲ್ಲ ಕೆಟ್ಟದಾಗುತ್ತೋ. ಕೆಟ್ಟದಾಗೋದು ಕೆಲವು ಮನುಷ್ಯರು ಇರ್ತಾರೆ, ಅಪ್ಪಂದಿರು ದುಡ್ಡು ಕೊಟ್ಟು ಮಕ್ಕಳನ್ನ ಹಾಳು ಮಾಡ್ತಾರೆ. ಸರಿನಾ ತಪ್ಪ? ತಪ್ಪು. ಆ ಮನುಷ್ಯ ತನ್ನ ಮಕ್ಕಳನ್ನ ಪ್ರೀತಿಸಿದ್ರೆ ಅವನಿಗೆ ಅರ್ಥ ಆಗಬೇಕು, ನಾನು ದುಡ್ಡು ಕೊಡೋದ್ರಿಂದ ನನ್ನ ಮಗ ಕೆಡ್ತಾನೆ ಹೊರತು ಒಳ್ಳೇದಾಗಲ್ಲ. ಅಂತಂದರೆ ನಿಜವಾದ ಪ್ರೀತಿಸುವಂಥ ತಂದೆ ತನ್ನ ಮಗನಿಗೆ ಯಾವುದು ಒಳ್ಳೆಯದಾಗ್ತದೋ ಅದನ್ನು ಏನು ಮಾಡ್ತಾನೆ? ಮಾಡ್ತಾನೆ. ಅರ್ಥ ಆಯ್ತಾ ನಿಮಗೆ? ಏನು ನಿಜವಾದ ಪ್ರೀತಿ ಅಂತಂದರೆ ಸೀಕಿಂಗ್ ಹೈಯೆಸ್ಟ್ ಗುಡ್ ಇನ್ ಸಮ್ ಒನ್ಸ್ ಲೈಫ್ whom we love. ಹೈಯೆಸ್ಟ್ ಲವ್. ಅವರ ಜೀವಿತದಲ್ಲಿ ಅತಿ ಉನ್ನತವಾಗಿ ಒಳ್ಳೇದನ್ನ ಮಾಡಬೇಕು, ಬಯಸ್ಬೇಕು. ಅದು ನಿಜವಾದ ಪ್ರೀತಿ. ಅಂದರೆ ಅವ್ರು ಕೇಳುವಾಗ ಇದು ನನಗೆ ಅವ್ರಿಗೆ ಏನು ಮಾಡುತ್ತೆ, ಇದು ಒಳ್ಳೇದು ಮಾಡುತ್ತಾ ಕೆಟ್ಟದ್ದು ಮಾಡುತ್ತೆ? ನನಗನ್ನಿಸ್ತದೆ ದ ಹೈಯೆಸ್ಟ್ ಗುಡ್ ನಿಮ್ಮ ಮಕ್ಕಳ ಜೀವಿತದಲ್ಲಿ, ನಿಮ್ಮ ಮಕ್ಕಳಿಗೋಸ್ಕರವಾಗಿ ನೀವು ಮಾಡುವಂಥ ಒಂದು ಅತೀ ಉನ್ನತವಾದಂಥ ಒಂದು ಒಳ್ಳೆಯದು ಯಾವುದಪ್ಪ ಅಂತಂದರೆ, ಹೇಳ್ರಿ, ಅರ್ಥ ಆಗಿರೋರು ಹೇಳಿ. ನಿಮ್ಮ ಮಕ್ಕಳನ್ನ ನೀವು ಪ್ರೀತಿಸುವುದಾದರೆ, ಓಕೆ, ನಿಮ್ಮ ಮಕ್ಕಳ ಜೀವಿತದಲ್ಲಿ ನಿಮ್ಮ ಮಕ್ಕಳನ್ನ ನೀವು ಪ್ರೀತಿಸುವುದಾದರೆ, ನಿಮ್ಮ ಮಕ್ಕಳ ಜೀವಿತದಲ್ಲಿ ನಿಮ್ಮ ಮಕ್ಕಳಿಗೋಸ್ಕರವಾಗಿ ನೀವು ಮಾಡುವಂಥ ಅತೀ ಉನ್ನತವಾದಂಥ ಒಂದು ಕಾರ್ಯ ಯಾವುದು? ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡೋದು, ಅಥವಾ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋದು. ಓಕೆ, ಆಲ್ ದಟ್ ಗುಡ್, ಬಟ್ ದಟ್ ಈಸ್ ನಾಟ್ ದ ಅಲ್ಟಿಮೇಟ್. ಗುಡ್ಡೇ ಅದು, ತಪ್ಪಲ್ಲ, ಅದು ಒಳ್ಳೇದೇ, ಬಟ್ ದಟ್ ಈಸ್ ನಾಟ್ ದ ಅಲ್ಟಿಮೇಟ್ ಗುಡ್. ಹೇಳಿ ಬ್ರದರ್, ಟೈಮ್ ಆಗೋಯ್ತು. ವೆರಿ ಗುಡ್. ಇನ್ನು ಕೇವಲ 5 ನಿಮಿಷ ಮಾತ್ರ ತಗೊಳ್ತೀವಿ. ಬೇಗ ಬೇಗ ಮಕ್ಕಳ ಜೀವಿತದಲ್ಲಿ ನಿಮ್ಮ ಮಕ್ಕಳಿಗೋಸ್ಕರವಾಗಿ ಅತಿ ಉನ್ನತವಾದಂಥ ಒಂದು ಒಳ್ಳೆ ಕಾರ್ಯ ನೀವು ಮಾಡುವಂಥದ್ದು ಯಾವುದಪ್ಪ ಅಂತಂದರೆ, ನಿಮ್ಮ ಮಕ್ಕಳನ್ನ ಕ್ರಿಸ್ತನ ಬಳಿಗೆ ನಡೆಸಿ ರಕ್ಷಣೆಗೆ. ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡ್ತೀರಾ, ನಿಮ್ಮ ಮಕ್ಕಳಿಗೆ ಮನೆ ಕಟ್ಕೊಡ್ತೀರಾ, ನಿಮ್ಮ ಮಕ್ಕಳಿಗೆ ₹1,00,000 ಇದು ಕೊಡ್ತೀರಾ, ನಿಮ್ಮ ಮಕ್ಕಳಿಗೆ ಸಾಕಷ್ಟು ಆಸ್ತಿ ಇಡ್ತೀರಾ, ನಿಮ್ಮ ಮಕ್ಕಳಿಗೆ ಎಲ್ಲ ಮಾಡ್ತೀರಾ. ನಿಮ್ಮ ಮಕ್ಕಳ ರಕ್ಷಣೆಗೆ ಬರಲಿಲ್ಲ ಅಂದರೆ ಏನು ಪ್ರಯೋಜನ? ನಿಮ್ಮ ಮಕ್ಕಳು ಸತ್ತಾಗ, ನೀವು ಸತ್ತಾಗ, ನೀವು ಪರಲೋಕದಲ್ಲಿದ್ದರೆ ನಿಮ್ಮ ಮಕ್ಕಳು ಎಲ್ಲಿರ್ತಾರೆ? ಆವಾಗ ಅವನು ಅಲ್ಲಿ ಕಡಿತಾನೆ. ಯಾರ ಮೇಲೆ? ಅಪ್ಪನ ಮೇಲೆ, ಅಮ್ಮನ ಮೇಲೆ. ಯಾರೋ ಒಬ್ಬರು ಸರ್ವೆ ಮಾಡೋರು ಜೈಲಿನಲ್ಲಿ ಹೋದರೆ ಯವನಸ್ಥರು ಇರ್ತಾರಲ್ಲ, ನೀನು ಯಾಕೆ ಜೈಲಿಗೆ ಬಂದೆ ಅಂದರೆ ನಮ್ಮಪ್ಪ ಸರಿ ಇಲ್ಲ. ನೀವು ಹೋಗಿ ಕೇಳ್ರಿ, ಒಂದು 100 ಜನ ಕೈದಿಗಳನ್ನ ಕೇಳ್ರಿ, ನೀನು ಯಾಕೆ ಜೈಲಿಗೆ ಬಂದೆ, ಯಾಕೆ ಕಾರ್ಯ ಮಾಡ ಅಂತಂದರೆ ನಮ್ಮಪ್ಪ. ನರಕದಲ್ಲೂ ಹಂಗೆ ಅನ್ನೋದು, ನೀನು ಯಾಕೆ ನರಕಕ್ಕೆ ಬಂದೆ? ನಮ್ಮಪ್ಪ ನಮ್ಮಮ್ಮ ಅಲ್ಲಿ ಕಡಿತಾರೆ. ಆವಾಗ ಅಲ್ಲಿ ಏನು ಹೇಳ್ತಾರೆ? ನೀ ಅಪ್ಪ ಎಂಥ ಅಪ್ಪ ನೀನು ಮನೆ ಕಟ್ಟದೆ, ಎಜುಕೇಷನ್ ಕೊಟ್ಟೆ ಅಲ್ಲ, ಹಣ ಕೊಟ್ಟೆ, ಆದರೆ ನನಗೆ ಸುವಾರ್ತೆ ಹೇಳಲಿಲ್ಲ, ರಕ್ಷಣೆಗೆ ನೀನು ನಡೆಸಲಿಲ್ಲ. ನಾನು ರಕ್ಷಣೆಗೆ ಬರುವಂಥ ಆ ಒಂದು ಮಾದರಿನ ನೀನು ತೋರಿಸಲಿಲ್ಲ ಮಕ್ಕಳಿಗೆ. ಅದು ಫಸ್ಟ್. ಕುಟುಂಬ ಜೀವಿತದಲ್ಲಿ ಮಕ್ಕಳು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳೋದಕ್ಕೆ ನೀವು ಅಡ್ಡಿ ಹಾಕಬಾರ್ದು. ನಿಮ್ಮ ಮಾದರಿ ನಿಮ್ಮ ಮಕ್ಕಳಿಗೆ ಏನಾಗಬೇಕು? ಕ್ರಿಸ್ತನ ಬಳಿಗೆ ಬರಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕೆ ಹೊರತು ಅಡ್ಡಿ ಹಾಕಬಾರ್ದು. ಅವ್ರನ್ನ ಕ್ರಿಸ್ತನ ಬಳಿಗೆ ನಡೆಸೋದು ಅಂತಂದರೆ ಕುತ್ಕೊಂಡು ಬರೀ ಪ್ರೀಚ್ ಮಾಡೋದಲ್ಲ. ಬಾರೋ ಇಲ್ಲಿ ಕುತ್ಕೊಳ್ಳೋ, ಇಲ್ಲಿ ಬೈಬಲ್ ತೆಗಿಯೋ, ಯೋಹಾನ ಸುವಾರ್ತೆ ತೆಗಿಯೋ, ಓದೋ, ದೆವ್ವ ಓದೋ. ಯುವರ್ ಚಿಲ್ಡ್ರನ್ ಡಸಂಟ್ ನೀಡ್ ಯುವರ್ ಪ್ರೀಚಿಂಗ್, ಯುವರ್ ಚಿಲ್ಡ್ರನ್ ನೀಡ್ ಯುವರ್ ಲೈಫ್. ಕರೆಕ್ಟಾ ತಪ್ಪ? ನಿಮ್ಮ ಮಕ್ಕಳಿಗೆ ನಿಮ್ಮ ಬೋಧನೆ ಬೇಕಾಗಿಲ್ಲ, ನಿಮ್ಮ ಮಕ್ಕಳಿಗೆ ನಿಮ್ಮ ಜೀವಿತ ಬೇಕು. ಸರಿನಾ ತಪ್ಪ? ಬೋಧನೆನೂ ಬೇಕು, ಆದರೆ ಸೆಕೆಂಡರಿ. ದ ಫಸ್ಟ್ ಈಸ್ ಯುವರ್ ಲೈಫ್. ನಿಮ್ಮ ಮಕ್ಕಳು ಕ್ರಿಸ್ತನ ಬಳಿಗೆ ಬರಬೇಕು ಅಂತಂದರೆ ಮೊದಲು ನಿಮ್ಮ ಜೀವಿತ ಬೇಕು, ನಿಮ್ಮ ಬೋಧನೆ ಅಲ್ಲ.
ಅಲ್ಟಿಮೇಟ್ ಗುಡ್ ನಿಮ್ಮ ಮಕ್ಕಳಿಗೋಸ್ಕರವಾಗಿ ನೀವು ಮಾಡುವಂಥದ್ದು ದೊಡ್ಡ ಒಂದು ಯಾವುದು ಅಂತಂದರೆ ನಿಮ್ಮ ಮಕ್ಕಳನ್ನ ಕ್ರಿಸ್ತನ ಬಳಿಗೆ ನಡೆಸುವಂಥದ್ದು, ರಕ್ಷಣೆ ಬಳಿಗೆ ನಡೆಸುವಂಥದ್ದು. ಯಾಕಪ್ಪ ಅಂತಂದರೆ ನಾವು ಮುಂದೆ ಹೋದರೆ ಅವರು ಕ್ರಿಸ್ತನ ಅಂಗೀಕರಿಸ್ಕೊಂಡ್ರೆ ಅವರು ನಮ್ಮ ಹಿಂದೆ ಬರ್ತಾರೆ. ಒಂದು ದಿವಸ ನಿತ್ಯತ್ವದಲ್ಲಿ ಇಲ್ಲೂ ಕುಟುಂಬವಾಗಿರ್ತೇವೆ, ಅಲ್ಲೂ ಕುಟುಂಬವಾಗಿರ್ತೇವೆ. ರಕ್ಷಣೆಗೆ ನಡೆಸಲಿಲ್ಲ ಅಂತಂದರೆ ಅವ್ರು ನರಕದಲ್ಲಿ ಇರ್ತಾರೆ, ನೀವು ಪರಲೋಕದಲ್ಲಿ ಇರ್ತೀರಾ. ಆವಾಗ ನಿಮ್ಮ ಮಕ್ಕಳು ನಿಮ್ಮ ಮೇಲೆ ಅಲ್ಲಿ ಕಟ್ಟಿದು ಶಾಪ ಆಗ್ತಾರೆ ನಿತ್ಯ. ಅದನ್ನು ನೆನೆಸ್ಕೊಳ್ರಿ, ಊಹಿಸ್ಕೊಳ್ರಿ. ಇವತ್ತು ರಾತ್ರಿ ಕನಸು ಬೀಳುತ್ತೆ ನಿಮಗೆ, ಕನಸು ಬೀಳ್ತದೆ. ನೀವು ನಿಜವಾಗ್ಲೂ ಸೀರಿಯಸ್ ಆಗಿ ಥಿಂಕ್ ಮಾಡ್ಕೊಂಡು ಮಲ್ಕೊಳ್ರಿ. ನಿಮ್ಮ ಮಗ ನರಕದಲ್ಲಿರೋದು ನಿಮ್ಗೆ ಕನಸು ಬೀಳ್ತದೆ. ಅಯ್ಯೋ ಅಯ್ಯೋ, ಮಧ್ಯರಾತ್ರಿಯಲ್ಲಿ ಇದು ಪ್ರೇಯರ್ ಮಾಡ್ತೀರಾ, ಸ್ವಾಮಿ ನಮ್ಮ ಅಕ್ಕನ ರಕ್ಷಿಸಪ್ಪ, ರಕ್ಷಣೆ ಕೊಡೋಣ. ಇದರದ್ದು ಸಾಕಷ್ಟು ಡೀಟೇಲ್ ನಿಮಗೆ ಫ್ಯಾಮಿಲಿ ಸೆಮಿನಾರ್ನಲ್ಲಿ ಸಿಗುತ್ತೆ. ಇದು ಪೂರ್ತಿ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಜಸ್ಟ್ ನಿಮಗೆ ಹೈಲೈಟ್ಸ್ ಮಾತ್ರ ನಾವು ಕೇಳಿದ್ದು. ಮದುವೆ ಅಂದರೆ ವಾಟ್ ಈಸ್ ಮ್ಯಾರೇಜ್? ಮ್ಯಾರೇಜ್ ಈಸ್ ನಥಿಂಗ್ ಬಟ್ ಬೌಂಡಿಂಗ್, ಅಂದರೆ ಬಾಂಡೇಜ್ ಅಥವಾ ಟ್ವಿಸ್ಟ್ ಆಗಿರುತ್ತೆ. ಹಿಂಗೆ ಒಂದು ಹಗ್ಗ ಹೆಂಗಿರುತ್ತೆ, ಹಗ್ಗ ಯಾವ ರೀತಿಯಲ್ಲಿ ಟ್ವಿಸ್ಟ್ ಆಗಿರುತ್ತೆ ಅಲ್ವಾ? 3 ಉರಿಗಳು ಸೇರ್ಕೊಂಡಿರುತ್ತೆ, ಅಂಟ್ಕೊಂಡಿರುತ್ತೆ. ಇದು ಅಂಟ್ಕೊಂಡು ಒಂದಕ್ಕೊಂದು ಅದ್ರೊಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಮ್ಯಾರಿಡ್ ಅಂತ ಹೇಳ್ತಾರೆ. ಅದು ಕಿತ್ತರೆ ಬರಲ್ಲ. ಇದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಾಕ್ಯ ಇದೆ, ಪ್ರಸಂಗಿ 4ನೇ ಅಧ್ಯಾಯ 9ರಿಂದ 12ರವರೆಗೆ ಓದಿದ್ರೆ, ನೀವೇನು ಓದೋ ಅವಶ್ಯಕತೆ ಇಲ್ಲ. ಸೈತಾನನನ್ನು ಎದುರಿಸ್ಬೇಕು ಅಂತ, ಸೈತಾನ ಕ್ರಿಯೆಗಳನ್ನು ಲಯ ಮಾಡಬೇಕು ಇದೆ. ನೀವು ಯಾವಾಗ ಒಂದಾಗಿರ್ತೀರೋ ಸೈತಾನನನ್ನು ಎದುರಿಸ್ಬೋದು. ಒಬ್ರ ಜೊತೆಗೆ ಒಬ್ರು ಇದ್ರೆ ಏನ್ ಲಾಭ? ಒಬ್ರ ಜೊತೆನಲ್ಲೊಬ್ರು ಅನ್ಯೋನ್ಯವಾಗಿದ್ರೆ ಏನ್ ಲಾಭ? ಇಲ್ಲ ಅಂದ್ರೆ ಏನ್ ನಷ್ಟ? ಅಷ್ಟೇ. ಅದು ಮ್ಯಾರೇಜ್. ಇದು ಕೂಡಿ ಬಾಳೋದಿಕ್ಕೆ ವ್ಯವಸ್ಥೆ. ಕ್ರಿಶ್ಚಿಯನ್ ಫ್ಯಾಮಿಲಿ ಅಂದ್ರೆ ಏನು? ಕ್ರೈಸ್ತ ಕುಟುಂಬ ಅಂದ್ರೆ ಇದು ಮೊದಲನೇ ಕ್ವಶನ್ಗೆ. ಇದು ಕ್ರೈಸ್ತ ಕುಟುಂಬ ಅಂದ್ರೆ ಗಂಡ, ಹೆಂಡತಿ, ಮಕ್ಕಳು. ಬಹಳ ಇಂಪಾರ್ಟೆಂಟ್ ಗಂಡ ಹೆಂಡತಿನೇ. ಗಂಡ ಹೆಂಡತಿರು ಮಾತ್ರ ಕುಟುಂಬ ಅಂತ ಹೇಳ್ಬೋದು. ಮಕ್ಕಳು ಬಂದ್ಬಿಟ್ಟು ಅವ್ರನ್ನ ಸಾಕಿ ಸಲಹಿ ದೊಡ್ಡವ್ರನ್ನ ಮಾಡಿ ಅವ್ರಿಗೆ ವಿದ್ಯಾ ಬುದ್ಧಿ ಕೊಟ್ಟು ದೇವರ ಭಯಭಕ್ತಿ ಕಲಿಸಿ ಅವ್ರನ್ನ ರಕ್ಷಣೆ ಮಾರ್ಗಕ್ಕೆ ನಡೆಸಿ ಒಂದು ಕುಟುಂಬವನ್ನಾಗಿ ಮಾಡಿ ಅವ್ರನ್ನ ಸಪ್ರೇಟ್ ಮಾಡಿದ ಮೇಲೆ ನೀವು ಮುದುಕ ಆಗ್ತಿರೋ ಮುದುಕಿ ಆಗ್ತಿರೋ ನಮಗ್ ಗೊತ್ತಿಲ್ಲ, ನೀವಿಬ್ಬರೇ ಕೊನೆ ತನಕ ಇರೋದು ಅಷ್ಟೇ. ಇವರಿಬ್ಬರಿಗೆ ಇರ್ಬೇಕಾಗಿರುವಂಥ ಕ್ವಾಲಿಟೀಸ್ ಏನು? ಕ್ವಾಲಿಫಿಕೇಶನ್ ಅಥವಾ ಪ್ರೀತಿ ಮಾಡೋದು ಗಂಡ, ವಿಧೇಯತೆ ತೋರಿಸೋದು ಹೆಂಡತಿ, ಅಷ್ಟೇ. ಇವಿಷ್ಟೇ ಇದ್ದುಬಿಟ್ರೆ ಈ ಕುಟುಂಬ ವ್ಯವಸ್ಥೆ ಕ್ರಿಸ್ತಿಯ ಕುಟುಂಬದಲ್ಲಿ ಬಹಳ ಲಾಭಗಳಿರುತ್ತೆ. ಅವರಿಬ್ಬರೂ ಕೂಡ ಮಕ್ಕಳ ಜೊತೆಯಲ್ಲಿ ಸೇರಿ ಮಾಡುವಂಥದ್ದು ದೈವಿಕ ವಿಚಾರಗಳು, ಮಾತಾಡೋದು, ವಾಕ್ಯವನ್ನು ಧ್ಯಾನ ಮಾಡೋದು, ಪ್ರಾರ್ಥನೆಯಲ್ಲಿ ನಿರತರಾಗಿರುವಂಥದ್ದು, ಆರಾಧನೆಯಲ್ಲಿ ಆನಂದಿಸುವುದು, ದೇವರು ಕೊಟ್ಟ ಅಪ್ಪಣೆಗಳಲ್ಲಿ ಸಂತೋಷಿಸಿ ಆ ಕೆಲಸ ಮಾಡೋದು. ಇಷ್ಟು ಮಾತ್ರ ಕ್ರೈಸ್ತ ಕುಟುಂಬ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಬೇಕು ಅಂತಂದ್ರೆ ನೀವು ನಮ್ಮ ಸಹೋದರರನ್ನ ಕರೆಸಿ ಒಂದು 3 ದಿನ ಮೀಟಿಂಗ್ ಇಟ್ಕೊಳ್ಳಿ, ಆಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಈ 3/4 ಗಂಟೆ ಅರ್ಧ ಗಂಟೆನಲ್ಲಿ ಏನೂ ಲಾಭ ಸಿಕ್ಕಲ್ಲ. ಇಷ್ಟೇ ಇರೋದು. ಒಂದು ಮ್ಯಾರೇಜ್ ಅಥವಾ ಏನದು ಮದುವೆ. ಮತ್ತೆ ಮದುವೆ ಅಂದ್ರೆ ಮಹಾ ದುಃಖ ವೇದನೆ ಅಂತ ಹೇಳಕ್ ಹೋಗ್ಬೇಡಿ. ಮದುವೆ ಅನ್ನೋ ಡೆಫಿನೇಷನ್ಗೆ ಮದುವೆ ಅನ್ನುವಂಥದ್ದು ಏನು? ಕೂಡಿ ಬಾಳೋದು, ಒಬ್ರಿಗೊಬ್ರು ಅಂಟುಕೊಂಡಿರೋದು, ಬಿಡಂಗಿಲ್ಲ. ಇದು ಕೊನೆ ತನಕ, ನಮ್ಮನ್ನು ಮರಣವು ಅಗಲಿಸುವ ತನಕ ಅಂತ. ಮಧ್ಯದಲ್ಲಿ ಏನೇನೋ ಥಿಂಕ್ ಮಾಡಬಾರ್ದು, ಅಷ್ಟೇ ಅದು. ಆಮೇಲೆ ಕ್ರೈಸ್ತ ಕುಟುಂಬ ಅಂದ್ರೆ ಗಂಡ ಹೆಂಡತಿ ಬಹಳ ಮುಖ್ಯ ಪಾತ್ರಧಾರಿಗಳು. ಅವರೊಂದಿಗೆ ಮಕ್ಕಳಿರ್ತಾರೆ. ಮಕ್ಕಳಿಗೆ ದೇವರ ಭಯ ಅನ್ನೋದು ಬಹಳ ಇಂಪಾರ್ಟೆಂಟ್. ದೇವರ ಭಯ ಇದ್ರೆ ನಿಮ್ಮ ಮಕ್ಕಳು ನಿಮ್ಮ ಸ್ವಾಧೀನದಲ್ಲಿರ್ತಾರೆ. ಮತ್ತು ಬೆತ್ತ ಅಂತ ಹೇಳಿದ್ರು, ಬೆತ್ತನೂ ತಗೊಳ್ಳಿ. ಒಡಿಯೋ ಏಜಿವರೆಗೆ ಮಾತ್ರ ಹೊಡಿಬೇಕು. ಒಡಿಯೋ ಏಜ್ ತಪ್ಪಿದ ಮೇಲೆ ಮತ್ತೆ ಹೊಡಿಯಂಗಿಲ್ಲ. ರಪ ಹೊಡೆದ್ಬಿಟ್ರೆ ಅದು ಬಹಳ ಡೇಂಜರ್. ಏನಿದ್ರೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತಾರಲ್ಲ
ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಮೊಂದಿಗೆ ಇದ್ದು ಅಷ್ಟಕ್ಕೆ ಹೊಡಿಬೇಕು, ಅದರ ಮೇಲೆ ಹೊಡೆಯಂಗಿಲ್ಲ. ಅದರಿಂದ ದೇವರ ಭಯ ಅಷ್ಟರೊಳಗೆ ಕಲಿಸ್ಕೊಟ್ಬಿಡ್ಬೇಕು. ಅದಂತರ ಅವರಿಗೆ ಪ್ರಾರ್ಥನೆ, ವಾಕ್ಯ ಧ್ಯಾನ, ಅನ್ಯೋನ್ಯತೆ ಮತ್ತು ಕರ್ತನ ಅಪ್ಪಣೆಗಳಲ್ಲಿ ನಾವು ಜೀವನ ಮಾಡಿದ್ರೆ ಅದು ಕ್ರೈಸ್ತ ಕುಟುಂಬ. ಥ್ಯಾಂಕ್ ಯು ವೆರಿ ಮಚ್. ನೀವು ನಮ್ಮೊಂದಿಗೆ ಸಹಕರಿಸಿ 5 ನಿಮಿಷ ಹೆಚ್ಚಿಗೆ ತಗೊಂಡಿದ್ದೀವಿ. 8 ಗಂಟೆ 35 ನಿಮಿಷ ಆ ವಾಚ್ ಪ್ರಕಾರವಾಗಿ ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ. ಎನಿ ಡೌಟ್? ನೀವು ಬಿಟ್ಟರೆ ಸಾಕು ಅನ್ನೋ ಥರ ನೀವಿದ್ದೀರಿ, ನಮಗೆ ಗೊತ್ತು, ಆಯಿತು. ಎಂಥದ್ದೇನಾದರೂ ಸಮಸ್ಯೆಗಳಿದ್ದರೆ, ಕೌಟುಂಬಿಕ ಸಮಸ್ಯೆ, ನೀವೊಂದು ಚೀಟಿನಲ್ಲಿ ಬರೆದು ಒಂದು ವೇಳೆ ಬಾಕ್ಸ್ ಎಲ್ಲಿ ಅಂತ ಕೇಳ್ರಿ, ಆ ಬಾಕ್ಸ್ನಲ್ಲಿ ಹಾಕ್ರಿ. ನಾಳೆ ನಾವು ಅದ್ರ ಬಗ್ಗೆ ನಿಮಗೆ ಹೇಳ್ತೀವಿ. ಹಾಕ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ, ಅಡ್ಡಿ ಇಲ್ಲ. ಆದರೆ ನಾಳೆ ಡಿಸೈಪಲ್ಶಿಪ್ನ ಕೂಡ ನಾವು ತಗೊಳ್ತೀವಿ. ಇಲ್ಲ, ಇದಕ್ಕೆ ಮೊದಲ ಪ್ರಾಧಾನ್ಯತೆ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ಪ್ರಾರ್ಥನೆ